ಏನಾಯ್ತು ಅಂದರೆ ವಾಕ್ ಮಾಡೋಕ್ಕೆ ಏನಾಗುತ್ತೆ? ಅಷ್ಟೇನಾ? ಯಾಕೆ ಯಾಕೆ ಕೇಳ್ತಾ ಇದೆಯಾ? ಏನಿಲ್ಲ, ಅಷ್ಟೇ. ರೀ, ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ದೇ ಇರೋಷ್ಟು ದೂರ ಇಲ್ಲ ನಾನು. ನಿಮ್ಮ ಹಣೆ ಮೇಲೆ ಗೆರೆ ಇದೆಯಲ್ಲ, ಇದು ಸ್ವಲ್ಪ ಆಚೆ ಈಚೆ ಆದರೂ ನನಗೆ ಅರ್ಥ ಆಗತ್ತೆ ರೀ. ರೀ, ಏನೂ ಇಲ್ಲ ಅಂತ ನೀವು ನಗ್ನಂತ ಹೇಳ್ತೀರಲ್ಲ, ಆ ನಗುವಿನ ಬದಲಾವಣೆ ಕೂಡ ನನಗೆ ಗೊತ್ತಾಗತ್ತೆ ರೀ. ಏನೂ ಆಗಿಲ್ಲ ಸರೋಜಾ ಅಂತ ನೀವು ಹೇಳುವಾಗ ನಿಮ್ಮ ಧ್ವನಿ ನಡಗತ್ತಲ್ಲ, ಅದನ್ನ ನಾನು ಗಮನಿಸಿದ್ದೀನಿ ರೀ. ನಾನು ನಿಮಗೆ ಯಾವತ್ತೂ ಒತ್ತಾಯ ಮಾಡಿ ಏನೂ ಕೇಳಲ್ಲ ರೀ. ಆದರೆ ಆ ಎಲ್ಲ ಕ್ಷಣ ನಿಮ್ಮ ಬಗ್ಗೆ ಆತಂಕ ಪಡ್ತಾನೆ ಇರ್ತೀನಿ. ಸರೋಜಾ, 22 ವರ್ಷ ರೀ, 22 ವರ್ಷ. ಪ್ರತಿ ಕ್ಷಣ ಪ್ರತಿದಿನ ಆತಂಕ ಪಡ್ತಾನೆ ಇದ್ದೇನೆ. ಆದರೆ ನೀವು ಹೇಳಲಿಲ್ಲ, ನಾನು ಕೇಳಲಿಲ್ಲ. ನಿನ್ನ ಹತ್ರ ಮುಚ್ಚಿಡೋದಕ್ಕಿಂತ ಕಷ್ಟ ಏನು ಗೊತ್ತಾ ಸರೋಜಾ? ನಿನ್ನ ಹತ್ರ ಮುಚ್ಚಿಟ್ಬಿಟ್ನಲ್ಲ ಅನ್ನೋ ಪಾಪ ಪ್ರಜ್ಞೆಯಲ್ಲಿ ಬದುಕೋದು. ಒಂದು ಸಣ್ಣ ವಿಷಯನೂ ನಿನ್ನ ಹತ್ರ ಹೇಳ್ಕೊಳ್ದೇ ಇದ್ರೆ ನನ್ನ ಮನಸ್ಸಿಗೆ ಸಮಾಧಾನನೇ ಆಗಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ವಿಷಯಗಳನ್ನ ಎದೆಲ್ಲೇ ಬಚ್ಚಿಟ್ಕೊಂಡು ಬದುಕೋದು ಎಷ್ಟು ಹಿಂಸೆ ಅಂತ ಗೊತ್ತಾ ನಿನಗೆ? ಅದಕ್ಕೆ ನನಗೆ ಮನಸ್ಸಲ್ಲಿ ಅನ್ಸುತ್ತೆ, ಅದಕ್ಕೂ ಮುಂಚೆ ಬೇಡರಿ, ಕೆಟ್ಟ ಯೋಚನೆ ಮಾಡಬೇಡಿ. ನೀವು ನನ್ನ ಹತ್ರ ಏನು ಹೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಇಂಥ ಮಾತೆಲ್ಲ ಆಡಬೇಡಿ. ಇಲ್ಲ ಸರೋಜಾ, ನೀನು ನನ್ನ ಜೊತೆಗಿರೋವರೆಗೂ ನಾನು ಗಟ್ಟಿಯಾಗಿ ಇರ್ತೀನಿ. ಈಗ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ, ಹೇಳ್ಕೊಂಡ್ಬಿಡ್ತೀನಿ. ಮಕ್ಕಳು ನೋವು ಅನುಭವಿಸೋದು ಯಾವ ತಂದೆ ತಾಯಿಗೂ ನೋಡೋಕ್ಕಾಗಲ್ಲ ಸರೋಜಾ. ನಂದು ಕಲ್ಲು ಅಂತ ಗುಂಡಿಗೆ ಅಂತ ಅಂದ್ಕೊಂಡಿದ್ದೆ ನಾನು. ಆದ್ರೆ ನನ್ನ ಮಗಳು ನೋವು ಅನುಭವಿಸಿದಾಗ ನನಗೆ ತಡೆಯೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ಪಾಪ ಹೆತ್ತ ತಾಯಿ ನೀನು, ನಿನ್ನ ಮನಸ್ಸಿಗೆ ನೋವಾಗದೆ ಇರುತ್ತ. ನಾನು ಅನುಭವಿಸಿ ಸಂಕಟ ನೀನು ಅನುಭವಿಸೋದು ಬೇಡ. ನಿನ್ನ ಮಗಳ ಪ್ರೀತಿನಲ್ಲಿ ಯಾವ ದೋಷನೂ ಇರಲಿಲ್ಲ ಸರೋಜಾ. ಶುದ್ಧವಾದ ಪ್ರೀತಿ ಅವಳತ್ತು. ಆದ್ರೆ ಅವನು